ಮೈಕ್ರೋ ಅವನ್ನಲ್ಲಿ ಮಾಡಿರೋ ಫ್ರೆಂಚ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಆಲೂಗಡ್ಡೆನೆಲ್ಲ ತೊಳೆದಿದ್ದೀನಿ. ಈಗ ಮೇಲ್ಗಡೆ ಇರುವಂಥ ಎಲ್ಲ ಸಿಪ್ಪೆಗಳನ್ನು ತೆಕ್ಕೊಳ್ತೀನಿ. ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದಾಯಿತು. ಈಗ ಆಲೂಗಡ್ಡೆಯನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದರ ಮೇಲೆ ಸ್ಟಾರ್ಚ್ ಇರುತ್ತೆ. ಸೊ ಮತ್ತೊಂದು ಬಾರಿ ಇದನ್ನು ತೊಳೆದು ಇದನ್ನು ನಾನು ಈಗ ಒಂದು ಕಿಚನ್ ಟವೆಲ್ ಮೇಲೆ ಹಾಕ್ತಾ ಇದ್ದೀನಿ. ಇದ್ರ ಮೇಲಿರುವಂತಹ ನೀರೆಲ್ಲ ಈ ಒಂದು ಟವೆಲ್ ಹೀರ್ಕೊಳ್ಳುತ್ತೆ. ಸೊ ಇದನ್ನು ನಾವು ಈ ರೀತಿ ಹೊರಿಸ್ಬೇಕು. ಆ್ಯಕ್ಚುಲಿ ಇದ್ರ ಮೇಲೆ ಹಾರಾಕಿ ಈ ರೀತಿ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನೀರಿನ ಅಂಶ ಹೋಗುತ್ತೆ. ಈಗ ಆಲೂಗೆಡ್ಡೆಯನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ಇದಕ್ಕೆ 1/2 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಅದಾದ ನಂತರ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಇದೆಲ್ಲ ಒಳ್ಳೆ ಕೋಟ್ ಆದಮೇಲೆ ಇದಕ್ಕೆ ನಾವು ಕಾರ್ನ್ಫ್ಲವರ್ ಹಾಕಬೇಕು. ಈ ಕಾರ್ನ್ಫ್ಲವರ್ ಹಾಕೋದ್ರಿಂದ ಒಂದು ಒಳ್ಳೆ ಕ್ರಿಸ್ಪಿನೆಸ್ ಸಿಗುತ್ತೆ. ಈಗೆಲ್ಲ ಒಳ್ಳೆ ಮಿಕ್ಸ್ ಆಗಿದೆ. ಇದಕ್ಕೆ ನಾನೀಗ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಮೈಕ್ರೋ ಅವನ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಈಗ ಏನು ಮಾಡಿರ್ತೀವಿ ಇದನ್ನು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ನಮಗೆ ಕ್ರಿಸ್ಪಿ ಆದಂತಹ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ. IFB ಅವ್ರದ್ದು ಮೈಕ್ರೋ ಅವನ್ನ ಫಸ್ಟು ಪ್ರೀ ಹೀಟ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡಿ, ಈ ಆಪ್ಷನ್ನಲ್ಲಿ ಅಲ್ಲಿ ಮಿನಿಟ್ಸ್ ಅಂತ ಇದೆ, ಅದನ್ನು 1 ಅಂತ ಇದೆಯಲ್ಲ, ಸೊ ಇಲ್ಲಿ ನಾವು ಪ್ರೆಸ್ ಮಾಡಬೇಕು. ಇದನ್ನು 3 ಮಿನಿಟ್ಸ್ಗೆ ಸೆಟ್ ಮಾಡಿಕೊಂಡು ಪ್ರೀ ಹೀಟ್ ಮಾಡಬೇಕು. ಕೆಳಗಡೆ ಒಂದು ಸ್ಟಾರ್ಟ್ ಬಟನ್ ಇದೆ. 3 ಮಿನಿಟ್ಸ್ ಅಂತ ಬಂದಮೇಲೆ ಅಲ್ಲಿಗೆ ಸ್ಟಾರ್ಟ್ ಬಟನ್ನ ಹೊತ್ತಿದ್ರೆ ಅದು ಮೈಕ್ರೋ ಅವನ್ನ ಅಲ್ಲಿ ಒಳಗಡೆ ಸುತ್ತುತ್ತಾ ಇರುತ್ತೆ. ಈಗ 3 ಮಿನಿಟ್ಸ್ ಆಗಿದೆ. ಎಲ್ಲವನ್ನು ಒಟ್ಟಿಗೆ ಹಾಕಬಾರ್ದು, ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಈಗ ಈ ಪ್ಲೇಟನ್ನು ಒಳಗೆ ಇಡೋಣ. ನೆಕ್ಸ್ಟ್ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಕನ್ವೆಕ್ಷನ್ ಅಂತ ಇರುತ್ತೆ. ಸೊ ಇಲ್ಲಿ 200 ಡಿಗ್ರಿ ಸೆಲ್ಸಿಯಸ್ವರೆಗೂ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಆ ಬಟನ್ನ. ಸೊ 200 ಡಿಗ್ರಿ ಸೆಲ್ಸಿಯಸ್ ಆದಮೇಲೆ ಇಲ್ಲಿ 10 ಅಂತ ಒಂದು ಬಟನ್ ಇದೆಯಲ್ಲ, ಸೊ ಅಲ್ಲಿ 20 ಮಿನಿಟ್ಸ್ ಅಂತ ಕೊಟ್ಟು ಸ್ಟಾರ್ಟ್ ಬಟನ್ ಕೊಟ್ಟರೆ ಇದು ಸುತ್ತುತ್ತಾ ಇರುತ್ತೆ. ಸೊ ಅವನಲ್ಲಿ ಬೇಕಾಗ್ತಾ ಇರುತ್ತೆ. 20 ಮಿನಿಟ್ಸ್ ಆದಮೇಲೆ ಅದೇ ಸ್ಟಾಪ್ ಅಂತ ಬರುತ್ತೆ. ಸೊ ಅದಾದ ನಂತರ ಈ ರೀತಿ ಓಪನ್ ಮಾಡಿ ಅದನ್ನು ಪ್ಲೇಟ್ನ ತೆಗಿಬೇಕು ಹೊರಗಡೆ. ನಂತರ ಆಯಿಲ್ನ ಬ್ರಷ್ ಮಾಡ್ಕೋಬೇಕು. ಈಗ ನಾವು ಗ್ರಿಲ್ ಮೋಡಲ್ಲಿ ಹಾಕಬೇಕು. ಈಗ ಗ್ರಿಲ್ ಅಂತ ಇದೆಯಲ್ಲ, ಸೊ ಇದನ್ನು ಪ್ರೆಸ್ ಮಾಡಿ 10 ಅನ್ನೋ ಬಟನ್ ಬಂದು ಮಿನಿಟ್ಸ್ ಬಟನ್ನು. ಸೊ ಅದನ್ನು 20 ಮಿನಿಟ್ಸ್ ಅಂತ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಅಂತ ಕೊಟ್ಟರೆ ಅದು ಗ್ರಿಲ್ ಮೋಡಲ್ಲಿ ಅದು ಬೇಕಾಗ್ತಾ ಇರುತ್ತೆ. ಗ್ರಿಲ್ ಮೋಡನ್ನು 15 ಮಿನಿಟ್ಸ್ವರೆಗೂ ಇಟ್ಟು ಅದನ್ನು ಗ್ರಿಲ್ ಮಾಡಿ. ಒಂದು ವೇಳೆ ಕ್ರಿಸ್ಪಿನೆಸ್ ಸಾಕಾಗಲ್ಲ ಅಂದರೆ ಇನ್ನೂ 5 ಮಿನಿಟ್ಸ್ ಅದನ್ನು ಗ್ರಿಲ್ ಮಾಡ್ಬೋದು. ಆದರೆ ನಾನು ಕಂಪ್ಲೀಟಾಗಿ 20 ಮಿನಿಟ್ಸ್ಗೆ ನಾನು ಗ್ರಿಲ್ ಮಾಡಿದ್ದೀನಿ. ಈಗ ನಮ್ಮ ಕ್ರಿಸ್ಪಿಯಾದ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಸೊ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಯಾರು ಅವನ್ನು ನ್ಯೂ ಆಗಿ ಪರ್ಚೇಸ್ ಮಾಡಿರ್ತಾರೋ ಅವರಿಗೆ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.